ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸುಷ್ಮಾಸ್ ಕ್ರಿಯೇಟಿವ್ ಬಜಾರ್. ನಿಮ್ಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ, ಇದು ಒಂದು ಟ್ರಾವೆಲ್ ವ್ಲಾಗ್. ನಾವು ಯಾವ್ಯಾವೆಲ್ಲ ಪ್ಲೇಸಸ್ಗೆ ಹೋಗಿದ್ವಿ ಅಂತ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ. ನಮ್ಮ ಮೊದಲನೇ ಡೆಸ್ಟಿನೇಷನ್ ಬಂದು ಪೂರಿ ಜಗನ್ನಾಥ ದೇವಸ್ಥಾನ. ಬೆಂಗಳೂರಿಂದ ಪೂರಿನ ಟ್ರೈನ್ ಅಲ್ಲಿ ರೀಚ್ ಆಗೋದಕ್ಕೆ 2 nights and 1 day ಬೇಕಾಗುತ್ತೆ. ನಾವು ಸ್ಯಾಟರ್ಡೆ ನೈಟ್ ಇಲ್ಲಿಂದ ಹೊರಟಿದ್ದು, ನಾವು ಮಂಡೇ ಬೆಳಿಗ್ಗೆ 4 ಗಂಟೆ ಸುಮಾರಿಗೆ ನಾವಲ್ಲಿ ರೀಚ್ ಆದ್ವಿ. ಹೋಗೋ ದಾರಿಯಲ್ಲಿ ಒಳ್ಳೊಳ್ಳೆ ಸೀನರಿನ ನೋಡ್ಕೊಂಡು, ದೊಡ್ಡ ದೊಡ್ಡ ನದಿಗಳು, ಸೇತುವೆಗಳು ಎಲ್ಲದನ್ನು ನೋಡ್ಕೊಂಡು ಟ್ರೈನಲ್ಲೇ ರೀಲ್ಸ್ನೆಲ್ಲ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. Love me or hate me, kiss me or kill me, oh darling please do something to me. ಬೆಳಗಿನ ಜಾವ 4 ಗಂಟೆಗೆ ನಾವು ಪುರಿ ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ಇಳ್ದಿದ ತಕ್ಷಣ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಟ್ರೈನಿಂದ ಕೆಳಗೆ ಇಳಿದು ಪ್ಲ್ಯಾಟ್ಫಾರ್ಮ್ವರೆಗೂ ಹೋಗೋ ಅಷ್ಟರಲ್ಲೇ ಫುಲ್ ನೆಂದೋಗಿದ್ವಿ, ಅಷ್ಟು ಮಳೆ ಬರ್ತಾ ಇತ್ತು. ನಾವೀಗ ಪೂರಿ ಜಗನ್ನಾಥನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದೀವಿ. ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕಿ ಜೈ. ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಪೂರಿ ಜಗನ್ನಾಥ ದೇವಸ್ಥಾನ. ಇಲ್ಲಿ ಕಾಣಿಸ್ತಾ ಇದೆ ಅದು ಗೋಪುರ. ನಮ್ಗೆ ಇಲ್ಲಿ ಮುಂದೆ ಹೋಗ್ತಾ ಇರೋದು ನಮ್ಮ ಟೀಮ್. ಈ ತರ ಸೋಡಾ ಯಾವತ್ತಾದ್ರೂ ಕುಡಿತೀರಾ? ನೋಡಿ, ನಾವು ಸೋಡಾ ಕುಡಿತಾ ಇದೀವಿ. ನಾವು ಸಿಕ್ಕಾಪಟ್ಟೆ ಜಾಸ್ತಿ ಜನ ಇದೀವಿ ಅಂತ ಆ ಗಾಡಿಯವರು ಇಲ್ಲಿ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಜಗನ್ನಾಥನ ದರ್ಶನ ಎಲ್ಲ ಮುಗಿಸ್ಕೊಂಡು ಗೋಪುರದ ಮೇಲೆ ಸಂಜೆ 5 ಗಂಟೆಗೆ ಫ್ಲಾಗ್ ಚೇಂಜ್ ಮಾಡ್ತಾರೆ. ಅದನ್ನ ಕೂಡ ನೋಡಿಕೊಂಡು ಚಿಕ್ಕದಾಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ರೂಮಿಗೆ ಹೊರಟ್ವಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ವಾರಣಾಸಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಭುವನೇಶ್ವರಿಂದ ದೀನ್ ದಯಾಲ್ ಜಂಕ್ಷನ್ಗೆ ಟ್ರೈನ್ ಇತ್ತು. ನಮ್ ಕೈಯಲ್ಲಿರೋದು ಏನ್ ಗುರುಗಳೇ? ಇವರೇ ನಮ್ ಗುರುಗಳು ನೋಡಿ. ಇವಾಗ ಎಲ್ರು ಮಕ್ಕ ಏನ್ ಓದ್ತಾ ಇರೋದು ನೀನು?
ಹತ್ರ ಇವತ್ತೆಲ್ಲ ಮರಳಿ ಬಾರದ ಊರಿಗೆ ಅಣ್ಣ ಹೋಗೋನೆ ಟೂರಿಗೆ ಬೈ ಹಾಟು ರಿಚ್ಚು ಯಾರು ಇಲ್ಲ ಫ್ಯಾನ್ಸು ಬೇಬಿ ಅಮ್ಮ ಡೋಂಟ್ ಟೆಲ್ ಬೇಬಿ ಅಮ್ಮ ಎಲ್ಲಿದ್ದೀವಿ ನಂದನ್? ದೀನ್ ದಯಾಲ್ ಅಲ್ಲಿದ್ದೀವಿ. ದೀನ್ ದಯಾಲ್ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಕಾಶಿಗೆ. ಯಾಕೆ? ದೇವ್ರ ನೋಡಕ್ಕೆ. ಯಾವ ದೇವರು? ಈಶ್ವರನ್ನ. ವಿಶ್ವನಾಥ. ಕಾಶಿಯಲ್ಲಿ ಬೆಳಿಗ್ಗೆ 5 ಗಂಟೆಗೆ ಕ್ಯೂನಲ್ಲಿ ನಿಂತು ಸ್ಪರ್ಶ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ರೆಸ್ಟ್ ಮಾಡಿ ಅಲ್ಲಿಂದ ಒಂದು ಟಿಟಿನ ಬುಕ್ ಮಾಡಿಕೊಂಡು ನಾವು ಅಯೋಧ್ಯೆಗೆ ಹೊರಟ್ವಿ. ನಂದನ್ ಎಲ್ಲಿದ್ದೀವಿ? ಅಯೋಧ್ಯ ಸರಳ ನದಿಯ ಇದ್ದೀವಿ. ಗುಡ್ ಮಾರ್ನಿಂಗ್. ನಾವಿದ್ದೀವಿ ಹರಿದ್ವಾರ್ ರೈಲ್ವೆ ಸ್ಟೇಷನ್ ಅಲ್ಲಿ. ನಾವು ಇಳಿತಾ ಇದ್ದಂಗೆ ಈ ಜೋರ್ ಮಳೆ ಬರ್ತಾ ಇದೆ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಕೇದಾರ್ನಾಥ. ಕಾಶಿಯಿಂದ ಹರಿದ್ವಾರ್ಗೆ ಟ್ರೈನಲ್ಲಿ ಬಂದು ಅಲ್ಲಿಂದ ಒಂದು ಮಿನಿ ಬಸ್ನ ಮಾಡಿಕೊಂಡು ನಾವು ಕೇದಾರ್ನಾಥಿಗೆ ಹೊರಟ್ವಿ. ಹರಿದ್ವಾರ್ ಸ್ಟೇಷನ್ ಅಲ್ಲಿ. ಹರಿದ್ವಾರಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲೇ ತಿಂಡಿ ಎಲ್ಲ ತಿನ್ಕೊಂಡು ನಾವು ಮಿನಿ ಬಸ್ಸಲ್ಲಿ ಕೇದಾರ್ನಾಥ್ ಕಡೆ ಹೊರಟ್ವಿ. ಹೋಗೋ ದಾರಿಯಲ್ಲೇ ನಾವು ದೇವಪ್ರಯಾಗಿಗೆ ಹೋದ್ವಿ. ಅಲ್ಲಿ ಕೂಡ ಸ್ನಾನ ಮಾಡಿದ್ವಿ. ಇಲ್ಲಿನ ವಿಶೇಷತೆ ಏನಂದರೆ 2 ನದಿಗಳ ಸಂಗಮ ಆಗುತ್ತೆ. ಒಂದು ಮಂದಾಕಿನಿ ನದಿ ಹಾಗೂ ಅಲಕಾನಂದ ನದಿಯ ಸಂಗಮ ಆಗುತ್ತೆ ಇಲ್ಲಿ. ನಾವು ಸೀತಾಪುರ್ ರೀಚ್ ಆಗೋ ಅಷ್ಟರಲ್ಲಿ ರಾತ್ರಿ ಆಗಿತ್ತು. ಅಲ್ಲಿ ನಾವು ರೆಸ್ಟ್ ಮಾಡಿ ಬೆಳಿಗ್ಗೆ ಎದ್ದು ಟ್ರೆಕ್ಕಿಂಗ್ನ ಶುರು ಮಾಡಿದ್ವಿ. ನಂದನ್ ಎಲ್ಲಿದ್ದೀವಿ? ನಾವು ಗೌರಿಕುಂಡಿಂದ ಕೇದಾರ್ನಾಥ್ಗೆ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಸೀತಾಪುರಿಂದ ಲೋಕಲ್ ವೆಹಿಕಲಲ್ಲಿ ಗೌರಿಕುಂಡಕ್ಕೆ ಹೋಗಬೇಕಾಗತ್ತೆ. ಅಲ್ಲಿಂದ ಆ್ಯಕ್ಚುಲಿ ಕೇದಾರ್ನಾಥ್ ಟ್ರೆಕ್ಕಿಂಗು ಶುರು ಆಗುತ್ತೆ. ನಂದನ್ ಏನೋ ಇಲ್ಲಿ ಹೊಗೆ ಬರ್ತಾ ಇದೆ. ಅಕ್ಕ ಇದು ಗೌರಿಕುಂಡ ಅಂತ. ಇಲ್ಲಿ ಎಷ್ಟೇ ತಣ್ಣೀರ್ ಬರ್ತಾ ಇದ್ರು ಈ ಕಡೆ ಮಾತ್ರ ಬಿಸಿ ಆಗ್ತಾ ಇರುತ್ತೆ. ಯಾಕಂದ್ರೆ ಅದು ಗೌರಿಕುಂಡ ಅಂತ. ನಿಮ್ ಯೂಟ್ಯೂಬ್ ಚಾನಲ್ ನೋಡಿದೆ ಮೇಡಮ್, ಬಹಳ ಫೇಮಸ್ ನೀವು. ಥ್ಯಾಂಕ್ ಯು.
ಏನಾದ್ರು ಉಯ್ಯಕ್ಕೆ ಉಯ್ಯಕ್ಕೆ ಹಾಯ್ ಉಯ್ಯಕ್ಕೆ ಹೇಗಿದೆ ಕೇದಾರ್ನಾಥ್ ಟ್ರೆಕ್? ನಮ್ಮ ಮಗುನ ಫಸ್ಟ್ ಟೈಮ್ ನಾವು ಕರ್ಕೊಂಡ್ ಬಂದಿದ್ದೀವಿ ಟ್ರೆಕ್ಕಿಂಗ್ಗೆ. ಫಸ್ಟ್ ಟೈಮ್ ಅವನು ಕೇದಾರ್ನಾಥ್ ಟ್ರೆಕ್ ಬಂದಿದ್ದಾನೆ. ಸಿ ಹೌ ಲಕ್ಕಿ ಹಿ ಇಸ್. ಚೆನ್ನಾಗಿದೆ ಸರಿ. ಕುದುರೆಗಳೆಲ್ಲ ಓಡಾಡಿ ಲದ್ದಿ ಹಾಕಿ ಕಿಚ್ಚ ಪಚ್ಚ ಮಾಡಿ ದಾರಿನ ಈ ತರ ಮಾಡಿರ್ತಾರೆ. ಅದು ಸ್ವಲ್ಪ ಜಾರುತ್ತೆ, ಹಾಗಾಗಿ ನಾವು ಸೇಫ್ಟಿ ಮಾಡಿಕೊಂಡು ಶೂಸ್ ಎಲ್ಲ ಒಳ್ಳೆ ಶೂಸ್ ಹಾಕೊಂಡು ಟ್ರೆಕ್ಕಿಂಗ್ ಶೂಸ್ ಹಾಕೊಂಡು ಒಳ್ಳೆ ಗ್ರಿಪ್ ಇರೋ ಶೂಸ್ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನಡ್ಕೊಂಡು ಟ್ರೆಕ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಸಿ ಎತ್ತ ನೋಡಿದರು ಹಸಿರು. ನಮಸ್ಕಾರ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಏನಕ್ಕೆ ಹತ್ತಿರದ ಬೆಟ್ಟ ನೀವು ಏನ್ ಮಾಡ್ತೀರಾ ಹೆಣ್ಮಕ್ಳಿಗೆ ಅಂತ ಗೊತ್ತಾಗ್ಲಿ ಬಿಡಿ, ಕರ್ಮ ಕಳಿಯಕ್ಕೋಸ್ಕರ ಬೆಟ್ಟ ಹತ್ಬೇಕು ಅಂತ. ಏನೇನ್ ಕರ್ಮ ಮಾಡಿದ್ರಿ? ಈಶ್ವರನ್ ನೋಡ್ಬೇಕು ಅಂತ ಆಸೆಯಿಂದ ಬೆಟ್ಟ ಹತ್ತಾ ಇದೀವಿ. ಹೇಳ ಹಿಂಗೆ ಹಾಕುತ್ತೇನೆ ಇದನ್ನೇ ತಮ್ಮನ ಇಲ್ಲ. ನಮಸ್ಕಾರ, ಇಲ್ಲಿಂದ ಬ್ಲಾಗ್ ಮಾಡ್ತಿರೋರಿಗೆ ಬೆಂಗಳೂರಿಂದ ಯಾವ ಕಡೆಯಿಂದ ಬಂದಿರೋದು? ನಾವು ಬೆಂಗಳೂರಿಗೆ ಹೋಗಿ, ಪೂರಿಗೆ ಹೋಗಿ, ಕಾಶಿಗೆ ಹೋಗಿ, ಅಲ್ಲಿಂದ ಹರಿದ್ವಾರಕ್ಕೆ ಬಂದು ಅಲ್ಲಿಂದ ಕೇದಾರಕ್ಕೆ ಬಂದಿದ್ದೀವಿ. ನಾನು, ನನ್ನ ಶಿಷ್ಯನ ಮಕ್ಕಳು, ಮೊಮ್ಮಕ್ಕಳು, ಕೈಲಾಗದೇ ಇರೋರೆಲ್ಲ ಕುದುರೆಲಿ ಹೋದ್ರು, ಕೈಲಾಗೋರೆಲ್ಲ ನಾವ್ ಇದ್ರ ನಡ್ಕೊಂಡ್ ಬರ್ತಾ ಇದೀವಿ. ಕುದುರೆಗಳು ದಾರಿನಲ್ಲಿ ಕುದುರೆ ಬಿಟ್ಟು ಕೂತ್ಕೊಳ್ಳೋ ಜಾಗದಲ್ಲೂ ಕುದುರೆ ಸಗಣಿ ಹಾಕ್ಸಿದ್ದಾರೆ. ಇದನ್ನೇನಾದ್ರೂ ಮಾಡಿ ಇದನ್ನ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು, ಇಲ್ದಾದ್ರೂ ತುಂಬಾ ಕಷ್ಟ ಆಗುತ್ತೆ. ಏನಿದ್ರೆ ನಮ್ಮನ್ನೇ ಗುದ್ದುಕೊಂಡು ಹೋಗ್ತಾರೆ. ಡೋಲಿಲಿ ಹೋಗ್ಲಿ ಪಾಪ ಅವ್ರ ಜೀವನ ನಡೆಯುತ್ತೆ. ಅಕ್ಕಿ ಮೂಟೆ ಹೊರೋದ್ ಬದಲು ಮನುಷ್ಯನ ಮೂಟೆ ಹೊರ್ತಾರೆ. ಅದ್ರ ಬದಲು ಈ ಪ್ರಾಣಿಗಳಿಗೆ ಹಿಂಸೆ ಮಾಡ್ಕೊಂಡು ಅದಕ್ಕೆ ಸಾಯಿಸ್ಕೊಂಡು ಎಲ್ಲಿದ್ರಲ್ಲಿ ಸಗಣಿ ಇದರಿಂದ ಇನ್ಫೆಕ್ಷನ್ ಆಗೋಗ್ಬಿಟ್ಟು ಮನುಷ್ಯ ಬೇರೆ ಏನಾದ್ರು ಆಗೋಗ್ಬಿಟ್ರೆ ಕಷ್ಟ ಆಗುತ್ತೆ. ಆದ್ರಿಂದ ದಯವಿಟ್ಟು ಅಥವಾ ಅದಕ್ಕೆ ಅಂತ ಇಷ್ಟು ಸ್ಟಾಪ್ ಕೊಡೋದು ಅದು ಇದು ಏನಾದ್ರು ಮಾಡಿ ನಿಮ್ಮ ಶಿಷ್ಯ ಕೊಟ್ಟಿ ಎಲ್ಲಾದ್ರೂ ನಿಮ್ಮ ಶಿಷ್ಯ ಕೊಟ್ಟಿ ನೋಡಿ, ಇವನೇ ನನ್ನ ಶಿಷ್ಯ, ಮೊದಲನೇ ಶಿಷ್ಯ, ನನ್ನ ಪಟ್ ಶಿಷ್ಯ, ಎರಡನೇ ಶಿಷ್ಯ, ಮೂರನೇ ಶಿಷ್ಯ. ಇವಳು ನನ್ನ ಮಗಳು, ಅವಳು ನನ್ನ ಶಿಷ್ಯ, ಇವಳು ನನ್ನ ಹೆಂಡತಿ. ನೋಡಿ, ಇವ್ರು ಅರುಣ್ ಅಂತ ನನ್ನ ಶಿಷ್ಯ, ಇವ್ರು ಅಭಿನವ್ ಅಂತ ಮೊದಲನೇ ಮೂರನೇ ಶಿಷ್ಯ. ಇವ್ರು ವಿಡಿಯೋ ಮಾಡ್ತಾ ಇರೋರು ಇವ್ರ ಹೆಸರು ಏನು? ಸುಷ್ಮಾ ಆಂಟಿ. ಸುಷ್ಮಾ ಆಂಟಿ ಅಂತ. ಇವ್ ಆಂಟಿ ತುಂಬಾ ಒಳ್ಳೆಯವರು, ತುಂಬಾ ಬುದ್ಧಿ ಜಾಸ್ತಿ. ಓಕೆ ಬಾಯ್. ನಮ್ ಶಿಷ್ಯಂದ್ರು ಮಕ್ಕಳು, ಮಗಳು, ಮೊಮ್ಮಕ್ಕಳು ಎಲ್ಲರಿಗೂನು ದೇವ್ರು ಒಳ್ಳೇದ್ ಮಾಡ್ಲಿ, ಒಳ್ಳೆ ಜ್ಞಾನ ಕೊಡ್ಲಿ ಅಂತ ಚಿನ್ನ ಮುದ್ರೆನಲ್ಲಿ ಜ್ಞಾನ ಮುದ್ರೆ ಕೊಡ್ತಾ ಇದೀನಿ. ಪಾರ್ವತಿ ಪತೆಗೆ. ಕೇದಾರ್ನಾಥ್ ಇನ್ನು 13 ಕಿಲೋಮೀಟರ್ ಇದೆ. ಈ ಫಾಲ್ಸ್ ನೋಡಿ ಏನ್ ಮತ್ತೆ ಹೆವಿ ಫಾಗು, ಏನಂದ್ರೆ ಏನು ಕಾಣಿಸ್ತಾ ಇಲ್ಲ. ಈಗ ಮಳೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಜಂಗಲ್ ಚಟ್ಟಿಯಲ್ಲಿದ್ದೀವಿ. ಈ ತರ ಇದೆ ವೆದರ್, ಫುಲ್ ಫಾಗು, ಫುಲ್ ಮಳೆ. ಹೇಗಿದೆ ಸರಿ? ಚೆನ್ನಾಗಿದ್ಯಾ? ಹಾ, ವಿಡಿಯೋ ಕೇಳಲ್ವಾ? ಹಂಗೆ ಕೇಳೋದು ಹೇಳ್ತೀಯ? ಇನ್ನು 12 ಕಿಲೋಮೀಟರ್ ಇದೆ ಕೇದಾರ್ನಾಥ. ಪಕ್ಕದಲ್ಲಿ ಇದೊಂದು ಫಾಲ್ಸ್. ಫಾಲ್ಸ್ ಫಾಗ್.
ಫೈನಲಿ ರಾತ್ರಿ 10:00ವರೆಗೆ ಕೇದಾರ್ನಾಥ್ ರೀಚ್ ಆದ್ವಿ. ಕೇದಾರ್ನಾಥ್ ಇನ್ನು 10 ಕಿಲೋಮೀಟರ್ ಇದೆ ಅನ್ನೋವರೆಗೂ ಟ್ರೆಕ್ ಮಾಡ್ಕೊಂಡೇ ಬಂದ್ವಿ. ಅಲ್ಲಿಂದ ಮುಂದಕ್ಕೆ ನಮ್ಮ ಮಗು ತುಂಬ ಹಠ ಮಾಡ್ತಾ ಇದ್ದ, ಮತ್ತು ಕತ್ಲೆ ಬೇರೆ ಆಗ್ತಾ ಇದ್ದಿದ್ದರಿಂದ ಜಾಸ್ತಿ ರಿಸ್ಕ್ ಬೇಡ ಅಂತ ಅಂದ್ಬಿಟ್ಟು ನಾವು ಕುದುರೆ ಮೇಲೆ ಬಂದ್ವಿ. ಬೆಳಿಗ್ಗೆ ತುಂಬ ಚೆನ್ನಾಗಿ ದೇವರ ದರ್ಶನ ಆಯಿತು. ಭೀಮಶಿಲೆನ ನೋಡಿ ನಿಜಕ್ಕೂ ಮೈಯೆಲ್ಲ ರೋಮಾಂಚನ ಆಯಿತು. ಹಾಗೆ ಅಲ್ಲೇ ಇದ್ದಂಥ ಆದಿಶಂಕರಾಚಾರ್ಯರ ಸಮಾಧಿನ ಕೂಡ ನೋಡಿಕೊಂಡು ಅವತ್ತೇ ನಾವು ವಾಪಸ್ ಬಂದ್ವಿ. ವಾಪಸ್ ಕೆಳಗಿಳಿಬೇಕಾದ್ರೂ ನಾವು ಕುದುರೆನಲ್ಲೇ ಬಂದ್ವಿ. ನೆಕ್ಸ್ಟ್ ನಮಗೆ ಹರಿದ್ವಾರಿಂದ ಮಥುರಾಗೆ ಟ್ರೈನ್ ಇತ್ತು. ಆ ಟ್ರೈನ್ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಕುದುರೆನಲ್ಲೇ ಕೆಳಗಿಳಿದ್ವಿ. ಮಥುರಾಗೆ ಹೋಗಿ ಕೃಷ್ಣ ಜನ್ಮಭೂಮಿನ ನೋಡಿಕೊಂಡು ಅಲ್ಲಿಂದ ಆಗ್ರಾಗೆ ಹೋಗಿ ತಾಜ್ ಮಹಲ್ನ ಕೂಡ ನೋಡಿಕೊಂಡು ವಾಪಸ್ ಬೆಂಗಳೂರಿಗೆ ಬಂದ್ವಿ. ನಂದನ್ ಎಲ್ಲಿದ್ದೀವಿ ನಂದನ್? ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.